ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸೊ ನಮ್ಮ ಜಿಮ್ಮಿ ಮಹಾರಾಜರು ಬೆಳಗ್ಗೆ ಮಲ್ಕೊಂಡು ಸ್ಟೈಲ್ ನೋಡ್ಬಿಟ್ಟು ನಾನು ಇದೇ ಮನೇಲಿ ನೆಕ್ಸ್ಟ್ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಬೇಕು ಅಂತ ಆಸೆ ಪಡ್ಕೊಂಡೆ. ಆಸೆನ ಮನಸ್ಸೊಳಗಡೆ ಇಟ್ಕೊಂಡು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ 30 ಮಿನಿಟ್ಸ್ ಮೆಡಿಟೇಷನ್ ಕೂತ್ಕೊಂಡೆ. ಮೆಡಿಟೇಷನ್ ಎಲ್ಲ ಮಾಡಾದಮೇಲೆ ಬಿಸಿನೀರು ಕಾಯಿಸ್ಕೊಂಡು ABC ಜ್ಯೂಸ್ ರೆಡಿ ಮಾಡಿಕೊಂಡೆ. ABC ಜ್ಯೂಸ್ ರೆಡಿ ಆದಮೇಲೆ 2 hours ಕ್ಲಾಸ್ ಅಟೆಂಡ್ ಮಾಡೋಣ ಅಂತಂದ್ಬಿಟ್ಟು ಕ್ಲಾಸ್ ಅಟೆಂಡ್ ಮಾಡೋಕೆ ಕೂತ್ಕೊಂಡೆ. ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ನೀರು ಕುಡ್ದು ಪ್ಲ್ಯಾಂಟ್ಸ್ಗೂ ಸ್ವಲ್ಪ ನೀರು ಹಾಕಿ, ಇವತ್ತು ನಮ್ಮ ರಾಮನಗರದಲ್ಲಿ ರಾಮನವಮಿ ತೇರಿತ್ತು. ಅದಕ್ಕೆ ನಾವು ಮಮ್ಮಿಗೆ ಹಾಗೋ ಹೀಗೋ ಕನ್ವಿನ್ಸ್ ಮಾಡಿ ರಜಾ ಅಪ್ರೂವ್ ಆಯಿತು. ಅಪ್ರೂವ್ ಆಗಿರೋ ಖುಷಿಗೆ ಸೊ ಅದಕ್ಕೆ ಬೇಗ ಐರನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗೋಣ ಅಂದ್ಕೊಂಡು ರೆಡಿ ಆಗೋಕ್ಕೆ ನಿಂತ್ಕೊಂಡೆ. ನಮ್ಮ ಬೀದಿಲಿರೋ ಭರತ ಮತ್ತು ಮನೋಜ ಎಕ್ಸಾಮ್ ಬರೀಲಿಕ್ಕೆ ಹೋಗಿದ್ರು. ಅವ್ರು ಬರೋ ಅಷ್ಟರಲ್ಲಿ ನಾನು ರೆಡಿ ಆಗಿರೋಣ, ಅದು ಎಲ್ಲರ ಜೊತೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ರೆಡಿ ಆಗ್ತಿದೆ. ತಲೆ ಒಂದು ಬಾಚ್ಕೊಳ್ಳೋದಿತ್ತು. ಸೊ ಪೂಜಾರಿಗೆ ಕಾಲ್ ಮಾಡಿ ಅವ್ರ ಕೈಯಲ್ಲಿ ತಲೆ ಬಾಚಿಸ್ಕೊಂಡೆ. ಕೊನೆಗೂ ಭರತ ಮತ್ತು ಮನೋಜ ಬಂದು ನಡ್ಕೊಂಡು ಹೋಗ್ತಿದ್ವಿ. ನೋಡಿದ್ರೆ ಆಂಜನೇಯ ದೇವಸ್ಥಾನದಿಂದ ಕಾಮನಗುಡಿ ಸರ್ಕಲ್ವರೆಗೂ ಆಲ್ರೆಡಿ ಹೇಳ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ಟಿದ್ರು. ಸೊ ನಾವು ಇವತ್ತಿನ ಮ್ಯಾಚ್ RCB ಇದೆ ಅಂತಂದ್ಬಿಟ್ಟು RCBನೇ ಗೆಲ್ಲಿ ಅಂತಂದ್ಬಿಟ್ಟು ಬರೆದ್ಬಿಟ್ಟು ನಾವು ಬಾಳೆ ನೋಡಿದ್ವಿ. ಈ ಜನ ನೋಡಿ ಒಂದು ಸಾಂಗ್ ನೆನಪಾಯ್ತು. ಆ ಸಾಂಗ್ ಯಾವುದು ಅಂದರೆ ಜಾತ್ರೆ ನೋಡಿ ಬನ್ನಿ ಬಾಸ್. ಗುಂಪಲಿ ಗೌರಿ ಗಂಗೆ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಸೊ ಕೊನೆಗೆ ರಾಮನ ದೇವಸ್ಥಾನಕ್ಕೆ ಹೋಗಿ ರಾಮನ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಮನೆಗೆ ನಡ್ಕೊಂಡು ಹೋಗ್ತಿದ್ವಿ. ನಡ್ಕೊಂಡು ಹೋಗೋ ಟೈಮಲ್ಲಿ ಸೂರ್ಯ ಸಿಕ್ಕಾಪಟ್ಟೆ ಲೈನ್ ಹೊಡಿತಿದ್ದ. ಅದಕ್ಕೆ ವೇಲ್ನ ತಲೆ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ವಿ. ಸೊ ಡೇ 5 ಮಿನಿ ವ್ಲಾಗ್ ಮುಕ್ತಾಯವಾಗಿದೆ. ಥ್ಯಾಂಕ್ ಯು.